ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಡ್ರ್ಯಾಗನ್ ಫ್ರೂಟ್ಸ್ ಗಿಡಗಳನ್ನ ನನ್ನ ಗಾರ್ಡನಲ್ಲಿ ಹಾಕೊಳ್ಳೋದಕ್ಕೆ ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಇವನ್ನ ಯಾವ ರೀತಿ ನಾನು ಕಟ್ಟಿಂಗಿಂದ ಬೆಳೆಸ್ತೀನಿ ಅನ್ನೋದನ್ನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈ ರೀತಿ ನಾನು ಕಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದು ನಾನು ದುಡ್ಡು ಕೊಟ್ಟು ತಂದಿರೋ ಗಿಡಗಳಲ್ಲ, ಯಾರು ಬೆಳೆದಿರೋರ ಹತ್ರ ನಾನು ಈ ಥರ ಕಡ್ಡಿಗಳನ್ನ ಕಟ್ ಮಾಡಿಕೊಂಡು ತೊಗೊಂಬಂದು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಒಂದು ಕಟ್ ಮಾಡಿರೋದೊಂದು ಕಡ್ಡಿಗಳನ್ನ ಈ ಥರ 3 ಬಕೆಟಲ್ಲಿ ಹಾಕ್ಕೊಂಡಿದ್ದೆ. ನಾನು ಪೇಂಟ್ ಬಕೆಟಲ್ಲಿ ಈ ರೀತಿ ಬೆಳೆದಿದ್ದಾವೆ ಅವು. ಅದನ್ನು ನಾನು ನೆಕ್ಸ್ಟು ಇದಕ್ಕೆ ಮಣ್ಣಲ್ಲಿ ಹಾಕ್ಬಿಟ್ಟು ತೋಟದ ಹತ್ರ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಆ ಕಟ್ಟಿಂಗ್ ಗಿಡಗಳನ್ನ ತೊಗೊಂಡು ಬಂದಿದ್ದೀನಿ. ಅವನ್ನ ನಾನೀಗ ಯಾವ ರೀತಿ ಹಾಕ್ಕೊಳ್ತೀನಿ ಮನೆ ಹತ್ರನೇ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಸ್ವಲ್ಪ ಸತ್ತೆ ಎಲ್ಲ ಬೆಳ್ಕೊಬಿಟ್ಟೈತೆ. ಅದನ್ನೆಲ್ಲ ನಾನು ಇವತ್ತು ಕ್ಲೀನ್ ಮಾಡಿ ಆ ಗಿಡಗಳನ್ನ ಹಾಕಿ ಯಾವ ರೀತಿ ಹಾಕ್ಕೊಳ್ಳೋದು ಮನೆ ಹತ್ರನೇ ತುಂಬ ಸುಲಭವಾಗಿ ನಾವು ಡ್ರ್ಯಾಗನ್ ಫ್ರೂಟ್ಸ್ಗಳನ್ನ ಬೆಳಿಬೋದು. ಮನೆಗಳ ಹತ್ರ ಆಗಲಿ, ತೋಟಗಳಲ್ಲಾಗಲಿ, ಟೆರೇಸ್ ಗಾರ್ಡನ್ಗಳಲ್ಲಾಗಲಿ, ಎಲ್ಲಾದರೂ ಕೂಡ ನಾವು ಅದನ್ನು ಒಂದೇ ಒಂದು ಕಡ್ಡಿ ಚಿಕ್ಕದಾಗಿರೋದು ಒಂದೇ ಒಂದು ಕಡ್ಡಿ ಇದ್ದರೆ ಸಾಕು, ನಾವು ಮನೆ ಹತ್ರನೇ ಅದನ್ನು ನಾವು ಹಾಕ್ಕೊಂಡು ಒಂದು ಗಿಡದಿಂದ ಒಂದೇ ಒಂದು ಕಡ್ಡಿಯಿಂದ ನಾವು 10 ಸಸಿಗಳನ್ನ ನಾವು ಮನೆ ಹತ್ರನೇ ಮಾಡ್ಕೋಬೋದು. ಆ ಗಿಡ ಒಂದೇ ಒಂದು ಬೆಳ್ಕೊಳ್ತು ಅಂದರೆ ನಾವು ಬೇಜಾನ್ ಸಸಿಗಳನ್ನ ಅದರಿಂದನೇ ಕಟ್ ಮಾಡ್ಕೊಂಡು ನಾವು ಹೆಚ್ಚಿಸ್ಕೋಬೋದು. ಸಸಿಗಳು ಬೇಕು ಅಂತ ಅಂದರೆ ನಾನಿವಾಗ ಅದೇ ರೀತಿ ಮಾಡ್ಕೊಳ್ಳೋದು. ಈಗ ಒಂದು ಸ್ವಲ್ಪ ಸಸಿಗಳು ಅದು ತಂದಿದ್ದೀನಲ್ಲ ಕಟ್ಟಿಂಗ್ಸ್ಗಳನ್ನೆಲ್ಲ, ಅವೆಲ್ಲ ತಂದು ಇಲ್ಲಿ ಇವಾಗ ಈ ಸತ್ತೆ ಎಲ್ಲ ಕಿತ್ಬಿಟ್ಟು ಅಲ್ಲಿಗೆ ಸ್ವಲ್ಪ ಮಣ್ಣೆಲ್ಲ ಸಡಿಲ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಅವನ್ನ ಹಾಕ್ಕೊಳ್ತೀನಿ. ಅವು ಹಾಕಿದ ನಂತರ ಅದು ನೆಕ್ಸ್ಟ್ ಜೂನ್ ಜುಲೈ ಟೈಮ್ ಅಷ್ಟರಲ್ಲಿ ಅದು ಸ್ವಲ್ಪ ಎಲ್ಲ ಬೇರು ಬಿಟ್ಕೊಂಡಿರುತ್ತೆ. ಆ ಬೇರು ಬಿಟ್ಟಾದ್ಮೇಲೆ ನಾನು ಅದನ್ನು ಕಿತ್ಕೊಂಡೋಗಿ ತೋಟದ ಹತ್ರ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಈಗ ಮನೆ ಹತ್ರನೇ ಸ್ವಲ್ಪ ಅವನ್ನೆಲ್ಲ ಹಾಕ್ಕೊಳ್ತೀನಿ. ಈಗೆಲ್ಲ ಕ್ಲೀನ್ ಮಾಡಿ ಆಯ್ತು. ಇದನ್ನು ಸತ್ತೆನೆಲ್ಲ ಕಿತ್ತುಬಿಟ್ಟು ಸ್ವಲ್ಪ ಸತ್ತೆ ಜಾಸ್ತಿ ಬೆಳ್ಕೊಂಡಿದ್ದೆ. ನಾನು ಡೈರಿ ನೀರು ಹಾಕೋದ್ರಿಂದ ಸ್ವಲ್ಪ ಸತ್ತೆ ಜಾಸ್ತಿ ಬೆಳೆಯುತ್ತೆ ನನ್ನ ಗಾರ್ಡನ್ನಲ್ಲಿ. ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಸಸಿಗಳೇ ಕಾಣೋದಿಲ್ಲ, ಆ ರೀತಿ ಸತ್ತೆ ಬೆಳ್ಕೊಬಿಡುತ್ತೆ. ಈಗೆಲ್ಲ ಮಣ್ಣು ನಾನು ಸಡಿಲ ಮಾಡ್ಕೊಳ್ತಾ ಇದ್ದೀನಿ. ಅದು ಸಡಿಲ ಮಾಡ್ಕೊಂಡ್ಮೇಲೆ ಆ ಡ್ರ್ಯಾಗನ್ ಫ್ರೂಟ್ಸ್ ಗಿಡಗಳಿದೆಯಲ್ಲ ಈ ಥರ ನೋಡಿ, ನನಗೆ ಇವು ಯಾವ ರೀತಿ ಬೇಕಾ ಸುಮ್ಮನೆ ಮಣ್ಣಿಗೆ ಇದೆ, ತುಂಬ ಸಿಂಪಲ್ಲು ಬೆಳೆಸೋದು ಇವನ್ನ ಮನೆಗಳಲ್ಲಿ. ಸುಮ್ಮನೆ ಮಣ್ಣಿಗೆ ಒಂದು ಸ್ವಲ್ಪ ಸೋಕಿದ್ರೂ ಸಾಕು, ಅವು ಬೇರು ಬಿಡೋ ಇದಕ್ಕೆ ಬಂದುಬಿಡುತ್ತೆ. ಅದು ಹೇಗೆ ಬೇಕಾದ್ರೂ ನಾವು ಬೆಳೆಸ್ಬೋದು. ಅವಕ್ಕೆ ಅಂತ ನಾವು ಜಾಸ್ತಿ ಕೇರ್ ಮಾಡೋ ಅವಶ್ಯಕತೆಯೇ ಇಲ್ಲ. ತುಂಬ ಚೆನ್ನಾಗಿ ನಾವು ಮನೆಗಳ ಹತ್ರನೇ ಬೆಳೆಸ್ಕೋಬೋದು ಇವನ್ನ. ನೋಡಿ, ನಾನು ಈ ಥರ ಎಲ್ಲ ಇವನ್ನ ನೆಟ್ಕೊಳ್ತಾ ಇದ್ದೀನಿ. ಇವನ್ನ ನಾನು ನೆಕ್ಸ್ಟ್ ಜೂನ್ಗೋ ಜುಲೈಗೋ ಕಿತ್ಕೊಂಡೋಗಿ ತೋಟದ ಹತ್ರ ಹಾಕ್ಕೊಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಬೇರು ಬಿಡಲಿ ಅಂತ ಕಾರಣಕ್ಕೋಸ್ಕರ ನಾನು ಇವನ್ನ ಮನೆ ಹತ್ರನೇ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಯಾವ ರೀತಿ ಹಾಕ್ಕೊಂಡೆ ಅಂತ ನಿಮಗೆ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೂ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ಸ್ನ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡು ತಿನ್ನೋ ಅವಶ್ಯಕತೆ ಇರೋಲ್ಲ. ಯಾಕೆ ಅಂತ ಅಂದರೆ ಒಂದು ಸಸಿ ಇದ್ದರೆ ಸಾಕು, ಇವು ಬೇಜಾನ್ ಹಣ್ಣುಗಳ್ನ ಬಿಡ್ತವೆ. ನಾವು ಇವಕ್ಕೆ ಅಂತ ಬೇರೆ ಗೊಬ್ಬರ ಆಗಲಿ, ಬೇರೆ ಥರ ಯಾವುದೇ ಔಷಧಿ ಅದು ಏನು ನಾವು ಈ ಥರ ಮಾಡೋಕ್ಕೆ ಹೋಗ್ಬಾರ್ದು. ಈ ಸಸಿಗಳಿಗೆ ಅವು ಒಂಥರ ಮಣ್ಣಿಗೆ ಹಾಕಿದರೆ ಸಾಕು, ತುಂಬ ಚೆನ್ನಾಗಿ ಸಸಿಗಳು ಬರ್ತವೆ ಇವು. ಅದಕ್ಕೋಸ್ಕರ ನಾನು ಮಣ್ಣಲ್ಲೇ ಹಾಕ್ತೀನಿ. ಬಕೆಟಲ್ಲೂ ಕೂಡ ಹಾಕಿದ್ದೀನಿ ಒಂದೆರಡು, ನೋಡೋಣ ಯಾವ ರೀತಿ ಬರ್ತವೆ ಅಂತ. ಅದರಲ್ಲೂ ನನಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಒಂದೇ ಒಂದು ಯಾರಾದರೂ ಹಾಕಿದರೆ ಒಂದೇ ಒಂದು ಸ್ವಲ್ಪ ಅದರದ್ದೊಂದು ರೆಕ್ಕೆನ ಕಿತ್ಕೊಂಡೋಗಿ ಹಾಕ್ಕೊಂಡ್ರೂ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ. ಅವು ನೆಕ್ಸ್ಟ್ ನಾನು ಕಿತ್ಕೊಂಡೋಗಿ ತೋಟದ ಹತ್ರ ಹಾಕ್ತೀನಿ. ಹಾಗೆ ನಾನು ಗಾರ್ಡನ್ನಲ್ಲಿ ಸೀಡ್ಸ್ಗಳನ್ನ ಯಾವ ರೀತಿ ನಾನು ಮನೆಗೆ ನೆಕ್ಸ್ಟು ಹಾಕೋದಕ್ಕೆ ಸೀಡ್ಸ್ನ ಯಾವ ರೀತಿ ರೆಡಿ ಮಾಡ್ಕೊತೀನಿ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಇದು ಮೂಲಂಗಿ ಸೀಡ್ಸು. ಮೂಲಂಗಿನ ನಾನು ಕಿತ್ಕೊಂಡಿಲ್ಲ, ಒಂದೆರಡು ಗಿಡನ ಹಾಗೆ ಬಿಟ್ಬಿಟ್ಟಿದ್ದೀನಿ. ಬಲ್ತು ಅವು ಸೀಡ್ಸ್ ಬೇಕು ನನಗೆ. ಅದನ್ನು ನಾನು ಅಂಗಡೀಲಿ ಕೊಂಡೋದ್ರ ಬದಲು ಈ ಥರ ಒಂದು ಗಿಡನ ಬಿಟ್ಕೊಂಡ್ರೆ ಅದು ಬಲ್ತಾದ್ಮೇಲೆ ಹೂವು ಕಾಯಾಗಿ ಅದು ಸೀಡ್ಸ್ ನಮಗೆ ಮನೆಗೆ ಸಿಗ್ತವೆ. ಅವನ್ನ ನಾವು ಒಂದು 10-15 ಗಿಡಗಳನ್ನ ಇದೇ ಥರ ನಾವು ಹಾಕ್ಕೊಳ್ತಾ ಇದ್ದರೆ ನಮಗೆ ಮೂಲಂಗಿ ಮನೆಗೆ ಆಗೋಷ್ಟು ಸಿಗ್ತವೆ. ಅದಕ್ಕೆ ನಾನು ಗಿಡನ ಹಾಗೆ ಬಲಿಯಕ್ಕೆ ಬಿಟ್ಟಿದ್ದೆ. ಹಾಗೆ ನಾನು ಪಾಲಕ್ ಸೊಪ್ಪಿನ ಬೀಜನೂ ಕೂಡ ನಾನು ಅದೇ ಥರ ಬಿಟ್ಟಿದ್ದೀನಿ. ಸೀಡ್ಸ್ ಅವು ಯಾವ ರೀತಿ ಮನೆ ಹತ್ರನೇ ನಾವು ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ.
ಅದನ್ನು ಕೂಡ ಸೊಪ್ಪು ಕಿತ್ಕೊಳ್ತಾನೆ ಇದ್ದೆ ನಾನು. ಅದು ಸೊಪ್ಪಿಗೆ ಬಂದಿದ್ದೆಲ್ಲ ಸೈಡಲ್ಲಿ ಸೊಪ್ಪು ಕಿತ್ಕೊಂಡು ಹಾಗೆ ಬಿಟ್ಬಿಟ್ಟಿದ್ದೆ. ಅದು ಎಲ್ಲ ಸೀಡ್ಸ್ ಆಗಿದೆ ನೋಡಿ ಯಾವ ರೀತಿ ಆಗಿದೆ ಅಂತ. ಎಲ್ಲ ಫುಲ್ಲು ಅದು ಮೊಗ್ಗಿ ಹೂವಾಗ ಅರಳಿ ಎಲ್ಲ ಸೀಡ್ಸ್ ಆಗಿದೆ. ಆ ಸೀಡ್ಸ್ನೂ ಕೂಡ ನಾನು ಮನೇಲೇ ಇದು ಮಾಡ್ಕೊಳ್ತೀನಿ ನೆಕ್ಸ್ಟ್ ಇದಕ್ಕೆ ಸೀಸನ್ಗೆ ಹಾಕ್ಕೊಳ್ಳೋದಕ್ಕೆ. ಹಾಗೆ ದಂಟಿನ ಸೀಡ್ಸನ್ನು ಕೂಡ ನಾನು ಮನೆ ಹತ್ರನೇ ದಂಟಿಂದು ಅರಿವಿದೆಲ್ಲ ನಾನು ಇದು ಮಾಡ್ತೀನಿ. ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.